ಯೋಚನೆ ಮಾಡಿದ್ದೀರಾ? ಕೆಲವರು ಆರಾಮಾಗಿ ದುಡ್ಡು ಮಾಡ್ತಾರೆ, ಆದ್ರೆ ಕೆಲವರು ಜೀವನ ಪೂರ್ತಿ ದುಡಿದ್ರು ಅದೇ ಸ್ಯಾಲರಿ ಹಿಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ಹಾಗಿದ್ರೆ ಅವರೆಲ್ಲ ಆರಾಮಾಗಿ ದುಡ್ಡು ಮಾಡ್ತಾ ಶ್ರೀಮಂತರಾಗಿದ್ದು ಹೇಗೆ? ಇಲ್ಲಿ ಒಂದು ನಿಜ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡೋ ಎಲ್ಲರೂ ಶ್ರೀಮಂತರಲ್ಲ, ಆದ್ರೆ ಎಲ್ಲಾ ಶ್ರೀಮಂತರು ಬಿಸ್ನೆಸ್ ಓನರ್ಸ್. ಇದು ವಿಚಿತ್ರ ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಒಂದು ಹಳ್ಳಿಯಲ್ಲಿರೋ ಜಮೀನು, ಅಲ್ಲಿ ಒಬ್ಬ ದಣಿದಿರೋ ರೈತ ಕೂಲಿ ಕಾರ್ಮಿಕ ಕೆಲಸ ಮುಗಿಸಿ ಹೊರಡ್ತಾ ಇದ್ದಾನೆ. ಇನ್ನೊಬ್ಬ ಕೂಲ್ ಆಗಿರೋ ರೈತ ತನ್ನ ಬೆಳೆ ಮತ್ತು ಜಮೀನಿನ ಕಡೆ ನೋಡ್ತಾ ಇದ್ದಾನೆ. ಈಗ ಇಮ್ಯಾಜಿನ್ ಮಾಡಿ, ಇಲ್ಲಿ ಆ ಒಬ್ಬ ದಿನಗೂಲಿ ರೈತ ಕೂಲಿ ಕಾರ್ಮಿಕ, ಆತ ಪ್ರತಿದಿನ 9 ರಿಂದ 10 ಗಂಟೆ ಕೆಲಸ ಮಾಡಿ 500 ರೂಪಾಯಿ ಗಳಿಸ್ತಾನೆ. ಮಳೆ ಇರಲಿ ಬಿಸಿಲು ಬರಲಿ, ಅವನ ಆದಾಯ ಅವನು ಕೆಲಸಕ್ಕೆ ಬಂದಿದ್ದಾನೋ ಇಲ್ವೋ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಈಗ ಇನ್ನೊಬ್ಬ ಅಂದ್ರೆ ಆ ಜಮೀನಿನ ಮಾಲೀಕನಾಗಿರೋ ರೈತನ ಕಡೆ ನೋಡಿ. ಅವನು ದಿನಗೂಲಿ ರೈತ ಕಾರ್ಮಿಕನಿಗೆ 500 ರೂಪಾಯಿ ಕೊಡ್ತಾನೆ. ಅಷ್ಟೇ ಅಲ್ಲ, ಬೀಜ, ಗೊಬ್ಬರ, ಬೇಲಿ, ಭೂಮಿ ನಿರ್ವಹಣೆ, ನೀರು, ವಿದ್ಯುತ್ ಅಂತ ಎಲ್ಲದಕ್ಕೂ ಕೂಡ ದುಡ್ಡು ಹಾಕ್ತಾನೆ. ಆತನಿಗೆ ಸಾಕಷ್ಟು ಖರ್ಚುಗಳಿವೆ. ಹೌದು, ಆದ್ರೆ ನೀವಿಲ್ಲಿ ಒಂದು ಮುಖ್ಯವಾದದನ್ನ ಗಮನಿಸಿದ್ದೀರಾ? ಇಲ್ಲ ಅಲ್ವಾ? ರೈತ ಕೂಲಿ ಕಾರ್ಮಿಕನಿಗೆ ಕೆಲಸಕ್ಕೆ ಬಂದ್ರೆ ದಿನಕ್ಕೆ 500 ರೂಪಾಯಿ ಅಷ್ಟೇ. ಅದೇ ಜಮೀನಿನ ಮಾಲೀಕ ರೈತನಿಗೆ ಅಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಆ ಸೀಸನ್ ಕೊನೆಗೆ ಬೆಳೆದ ಬೆಳೆ ಅದಕ್ಕೋಸ್ಕರ ಮಾಡಿರೋ ಖರ್ಚಿಗಿಂತ ಹೆಚ್ಚು ಬೆಲೆಗೆ ಮಾರಾಟವಾಗುತ್ತೆ. ಅದೇ ಲಾಭ. ಜೊತೆಗೆ ಅವನ ಬಳಿ ಇರೋ ಜಮೀನು ಕಳೆದ ವರ್ಷಕ್ಕಿಂತ ಈಗ 20% ಹೆಚ್ಚು ಬೆಲೆ ಬಾಳುತ್ತೆ. ಅವನು ಹಾಕಿದ ಬೇಲಿ ಅದು ಕೂಡ ಒಂದು ಪರ್ಮನೆಂಟ್ ಅಸೆಟ್, ಹಾಗೂ ಅದು ಜಮೀನಿನ ಮೌಲ್ಯವನ್ನು ಹೆಚ್ಚಿಸುತ್ತೆ. ಅವನು ಬರೀ ಹಣ ಗಳಿಸೋದಿಲ್ಲ, ಬದಲಾಗಿ ಹಣ ಜಾಸ್ತಿ ಆಗೋ ರೀತಿ ತನ್ನ ಕೃಷಿಯನ್ನ ಬೆಳೆಸ್ತಾನೆ, ಅಂದ್ರೆ ಕಟ್ತಾನೆ. ಅದೇನೆ ಇಲ್ಲಿರುವಂತ ವ್ಯತ್ಯಾಸ. ಈಗ ಇದನ್ನೇ ಆಧುನಿಕ ಜಗತ್ತಿಗೆ ಅನ್ವಯಿಸಿ ನೋಡೋಣ. ಸಂಬಳ ಪಡೆಯುವ ವ್ಯಕ್ತಿ ರೈತ ಕೂಲಿ ಕಾರ್ಮಿಕನ ತರಹ ಕೆಲಸಕ್ಕೆ ಬರ್ತಾನೆ, ದುಡ್ಡು ಗಳಿಸ್ತಾನೆ, ಮನೆಗೆ ಹೋಗ್ತಾನೆ. ಆದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಜಮೀನಿನ ಮಾಲೀಕನಾಗಿರೋ ರೈತನ ತರಹ ಅವನು ಸಂಬಳ ಕೊಡ್ತಾನೆ, ವಸ್ತುಗಳನ್ನು ಕೊಂಡ್ಕೊಳ್ತಾನೆ, ಕಸ್ಟಮರ್ ರಿಲೇಶನ್ಶಿಪ್ ಬೆಳೆಸ್ತಾನೆ, ರಿಸ್ಕ್ ತೆಗೆದುಕೊಳ್ತಾನೆ. ಹಾಗಾಗಿ ಅವನು ಒಂದಲ್ಲ 3 ಮುಖ್ಯ ವಿಧಾನಗಳಲ್ಲಿ ದುಡ್ಡು ಗಳಿಸ್ತಾನೆ. ಒಂದು, ಸಂಬಳ. ನಿಮ್ಮಂತೆ ಆತ ಕೂಡ ತಾನು ಮಾಡುವಂತ ಕೆಲಸಕ್ಕೆ ಸಂಬಳ ಗಳಿಸ್ತಾನೆ ಅಲ್ಲಿ. ಎರಡನೇದು, ಲಾಭ. ಅವನ ಬಿಸ್ನೆಸ್ ಅಥವಾ ಆತ ಸೃಷ್ಟಿಸುವ ಮೌಲ್ಯದಿಂದ ಲಾಭ ಗಳಿಸ್ತಾನೆ. 3, ವ್ಯಾಲ್ಯೂಯೇಷನ್ ಅಂದ್ರೆ ಮೌಲ್ಯಮಾಪನ. ನಿಜವಾದ ಸಂಪತ್ತು ಅಂದ್ರೆ ಅವನ ಬಿಸ್ನೆಸ್, ಅದು ಒಂದು ಆಸ್ತಿಯಾಗಿ ಅಸೆಟ್ ಆಗಿ ಬದಲಾಗುತ್ತೆ. ಅಷ್ಟೇ ಅಲ್ಲ, ಒಂದು ವೇಳೆ ಬಿಸ್ನೆಸ್ ಈಗ ಲಾಭದಲ್ಲಿ ಇಲ್ಲದೆ ಇದ್ರೂ ಕೂಡ ಅದರ ಭವಿಷ್ಯದ ಸಾಮರ್ಥ್ಯ ಅದಕ್ಕೆ ಮೌಲ್ಯವನ್ನು ತಂದುಕೊಡುತ್ತೆ. ಈಗ ಕೆಲವು ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನು ನೋಡೋಣ. ಧೀರುಭಾಯಿ ಅಂಬಾನಿ, ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರುತ್ತೆ. ಇವರು ಕೆಲಸ ಶುರು ಮಾಡಿದ್ದು ಪೆಟ್ರೋಲ್ ಬಂಕ್ನಲ್ಲಿ, ಆಮೇಲೆ ಬಿಸ್ನೆಸ್ ಕಟ್ಟಿದ್ರು. ಇವತ್ತು ನೋಡಿ, ಅವರ ಕುಟುಂಬಕ್ಕೆ ಸೇರಿರುವ ರಿಲಯನ್ಸ್ ಕಂಪನಿಗಳು ಕೋಟಿಗಟ್ಟಲೆ ಮೌಲ್ಯವನ್ನ ಹೊಂದಿವೆ. ಇನ್ನು ಕಿರಣ್ ಮಜುಮ್ದಾರ್ ಶಾ ಗ್ಯಾರೇಜ್ ಅನ್ನ ಬಾಡಿಗೆಗೆ ಪಡೆದು ಅಲ್ಲಿ ಬಯೋಕಾನ್ ಕಂಪನಿಯನ್ನ ಶುರು ಮಾಡಿದ್ರು. ಇವತ್ತು ಅವರು ಭಾರತದ ಶ್ರೀಮಂತ ಮಹಿಳೆಯರಲ್ಲಿ ಒಬ್ರು. ಅಷ್ಟೇ ಅಲ್ಲ, ಸ್ವಲ್ಪ ನಿಮ್ಮ ಅಕ್ಕಪಕ್ಕದ ಬಿಸ್ನೆಸ್ ಓನರ್ಗಳನ್ನ ನೋಡಿ. ಉದಾಹರಣೆಗೆ ಸೂಪರ್ ಮಾರ್ಕೆಟ್ ಮಾಲೀಕರು ಒಂದು ಅಂಗಡಿಯಿಂದ ಶುರು ಮಾಡಿ ಈಗ 4-5 ಅಂಗಡಿಗಳ ಒಡೆಯರಾಗಿ ದೊಡ್ಡ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಇವರೆಲ್ಲ ಬರೀ ಲಾಭದಿಂದ ಶ್ರೀಮಂತರಾಗ್ಲಿಲ್ಲ, ಬಿಸ್ನೆಸ್ ಅನ್ನ ಕಟ್ಟಿದ್ರು ಮತ್ತು ಆ ಬಿಸ್ನೆಸ್ಗಳೇ ಇಂದು ಅವರ ಅಸೆಟ್ಗಳಾದವು, ಅಂದ್ರೆ ಆಸ್ತಿಗಳಾದವು. ದುರದೃಷ್ಟವಶಾತ್ ಹೆಚ್ಚಿನ ಭಾರತೀಯ ಮನೆಗಳಲ್ಲಿ ಬಿಸ್ನೆಸ್ ಅಥವಾ ವ್ಯಾಪಾರ ಎಂಬ ಪದ ಕೇಳಿದ್ರೆ ಸಾಕು ಭಯ ಪಡ್ತಾರೆ. ಬಿಸ್ನೆಸ್ ಅಂದ್ರೆ ಲಾಭ ಅಥವಾ ನಷ್ಟ ಅಂತ. ಆದರೆ ಅವರು ವೆಲ್ತ್ ಕ್ರಿಯೇಷನ್ ಬಗ್ಗೆ, ಅಂದರೆ ಸಂಪತ್ತು ಸೃಷ್ಟಿಸುವ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ. ಹಾಗಾಗಿ ಮಧ್ಯಮ ವರ್ಗದವರು ಕೆಲಸದ ಹಿಂದೆ, ಸ್ಯಾಲ್ರಿ ಹಿಂದೆ ಓಡ್ತಾ ಸಿಕ್ಕಾಕೊಳ್ತಾರೆ. ಆದರೆ ಬಿಸ್ನೆಸ್ ಮಾಡಿ ಶ್ರೀಮಂತರಾದವರು ಆಸ್ತಿಗಳನ್ನ, ಅಸೆಟ್ಗಳನ್ನ ಹೆಚ್ಚಿಸ್ತಾ ಹೋಗ್ತಾರೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ಪ್ರಪಂಚದಲ್ಲಿ ಇವತ್ತು ಹೆಚ್ಚು ಸಂಬಳ ಸಿಗೋ ಕೆಲಸಗಳು ಕೂಡ ಸುರಕ್ಷಿತ ಅಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಬಂದು ಕೆಲಸಗಳನ್ನ ಬದಲಿಸ್ತಾ ಇದೆ. ಕಂಪನಿಗಳು ಕೂಡ ಅಷ್ಟೇ ಉದ್ಯೋಗಿಗಳನ್ನ ಕಡಿಮೆ ಮಾಡ್ತಾ ಇವೆ. ಉದ್ಯೋಗ ಭದ್ರತೆ ಅನ್ನೋದು ಒಂದು ಭ್ರಮೆ ಆಗ್ಬಿಟ್ಟಿದೆ. ಆದರೆ ನಿಮಗೆ ನಿಜವಾದ ಭದ್ರತೆ ಬೇಕಾ? ನೀವು ಕೆಲಸ ಮಾಡದಿದ್ರೂ ಸಹ ಶಾಶ್ವತವಾಗಿ ಉಳಿಯುವಂತಹದನ್ನ, ಸಂಪತ್ತು ಹೆಚ್ಚಿಸೋದನ್ನ, ಅಸೆಟ್ ಕ್ರಿಯೇಟ್ ಮಾಡುವಂಥದ್ದನ್ನ ಮಾಡಿ. ಬಿಸ್ನೆಸ್ ಮ್ಯಾನ್ಗಳು ಅದನ್ನೇ ಮಾಡ್ತಾ ಇರೋದು. ನೀವು ಉತ್ತಮ ಜೀವನದ ಕನಸು ಕಾಣ್ತಾ ಇದ್ರೆ ಇಲ್ಲಿ ನಿಮಗೆ 2 ಪ್ರಶ್ನೆ ಇದೆ. ನೀವು ನಿಮ್ಮ ಸಮಯವನ್ನ ದುಡ್ಡಿಗಾಗಿ ವಿನಿಮಯ ಮಾಡೋದನ್ನ ಮುಂದುವರಿಸಲು ಬಯಸ್ತೀರಾ, ಅಥವಾ ನೀವು ನಿದ್ದೆ ಮಾಡ್ತಿರೋವಾಗ್ಲೂ ನಿಮಗೆ ದುಡ್ಡು ತಂದು ಕೊಡುವಂತಹದನ್ನ ಕಟ್ಟಲು ಬಯಸ್ತೀರಾ? ನಿಮ್ಮ ಆಯ್ಕೆ ಎರಡನೆಯದ್ದಾದ್ರೆ ಹಿಂದೆ ಬಾಸ್ವಾಲಾ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ಗೆ ಸೇರ್ಕೊಳ್ಳಿ. ಹೌದು, ಬಾಸ್ವಾಲಾದಲ್ಲಿ ನಿಮ್ಮಂತವರಿಗಾಗಿ ನಾವು ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ ಅನ್ನ ಆರಂಭಿಸಿದ್ದೇವೆ.
ಸರಿಯಾದ ಬಿಸ್ನೆಸ್ ಅನ್ನು ಆಯ್ಕೆ ಮಾಡೋದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೇವೆ. ಬಿಸ್ನೆಸ್ ಐಡಿಯಾ ಪ್ಲಾನಿಂಗ್ ಮಾಡಿ ಶುರು ಮಾಡಲು ನಾವು ಸಹಾಯ ಮಾಡ್ತೀವಿ. ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ, ಉಳಿಸಿಕೊಳ್ಳೋದಕ್ಕೆ ಮತ್ತು ಭವಿಷ್ಯಕ್ಕೆ ಸಿದ್ಧಪಡಿಸಲು ಬೇಕಾದ ವ್ಯವಸ್ಥೆಗಳನ್ನ ನಾವು ನಿಮಗೆ ಹೇಳ್ಕೊಡ್ತೀವಿ. ಯಾಕಂದ್ರೆ ಸಂಪತ್ತು ಅಂದ್ರೆ ಕೇವಲ ದುಡ್ಡಲ್ಲ. ನೀವು ಕೆಲಸ ಮಾಡದೇ ಇದ್ದಾಗಲೂ ನಿಮಗಾಗಿ ಕೆಲಸ ಮಾಡುವಂತಹದನ್ನ ಕಟ್ಟುವುದೇ ನಿಜವಾದ ಸಂಪತ್ತು. ಅದನ್ನ ನೀವು ಈ ವರ್ಕ್ಶಾಪ್ನಲ್ಲಿ ಕಲಿಬಹುದು. ಬಿಸ್ನೆಸ್ ಮಾಡೋ ಎಲ್ಲರೂ ಶ್ರೀಮಂತರಲ್ಲ, ಆದ್ರೆ ಎಲ್ಲಾ ಶ್ರೀಮಂತರು ಕೂಡ ಬಿಸ್ನೆಸ್ ಮಾಡುವಂತವರೇ. ನೀವು ಏನನ್ನ ಬಿಲ್ಡ್ ಮಾಡಲು ಆಯ್ಕೆ ಮಾಡ್ತೀರಿ ಅನ್ನೋದೇ ಇಲ್ಲಿರೋ ವ್ಯತ್ಯಾಸ. ಹಾಗಾದ್ರೆ ನೀವು ಏನನ್ನ ಬಿಲ್ಡ್ ಮಾಡ್ತೀರಿ? ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ಗೆ ಸೇರ್ಕೊಳ್ಳಿ. ಸ್ಕೂಲು, ಕಾಲೇಜುಗಳು ಮತ್ತು ಜಾಬ್ಸ್ ಯಾವತ್ತೂ ಕೂಡ ನಿಮಗೆ ಕಲಿಸದೇ ಇರೋ ಬಿಸ್ನೆಸ್ ಕಟ್ಟುವ ಮೂಲಕ ಸಂಪತ್ತು ಹೇಗೆ ಸೃಷ್ಟಿಸೋದು ಅನ್ನೋ ವಿಷಯವನ್ನ ನೀವಿಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿಬಹುದು. ಇದು ಕೇವಲ ಮೋಟಿವೇಶನ್ ಮಾಡೋ ವರ್ಕ್ಶಾಪ್ ಅಲ್ಲ, ಎಲ್ಲವನ್ನ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಕಲಿಬಹುದು. ನಮ್ಮ ಬಿಸ್ನೆಸ್ ಲಾಂಚ್ ಪ್ಯಾಡ್ ವರ್ಕ್ಶಾಪ್ಗಳು ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ. ಲಿಮಿಟೆಡ್ ಸೀಟ್ಗಳು ಇರೋದ್ರಿಂದ ಈಗಲೇ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ಗೆ ಸೇರ್ಕೊಳ್ಳಿ. ಬಿಸ್ನೆಸ್ ಆರಂಭಿಸೋ, ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋ, ನಿಮ್ಮ ಕನಸನ್ನ ನನಸುಗೊಳಿಸೋದಕ್ಕೆ ಮೊದಲನೇ ಹೆಜ್ಜೆ ಇಡಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.